ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಅವ್ಯಯಗಳ ಬಗ್ಗೆ ಅಭ್ಯಾಸ ಮಾಡ್ತಿದ್ವಿ. ಅವ್ಯಯ ಎಂದ್ರೇನು, ಅದರ 10 ಪ್ರಕಾರಗಳನ್ನು ಯಾವ್ಯಾವಂತ ನೋಡಿದ್ವಿ. ಈಗ ಅವ್ಯಯದಲ್ಲಿ 4 ಪ್ರಕಾರಗಳನ್ನು ವಿವರವಾಗಿ ಉದಾಹರಣೆ ಸಮೇತ ನೋಡಿದ್ದೀವಿ. ಇವತ್ತು ಇಂದಿನ ತರಗತಿಯಲ್ಲಿ 5ನೇ ಪ್ರಕಾರವಾದ ಭಾವಸೂಚಕ ಅವ್ಯಯವನ್ನು ತಿಳ್ಕೊಳ್ಳೋಣ. ಭಾವಸೂಚಕ ಅವ್ಯಯ ಹರ್ಷ, ದುಃಖ, ಕೋಪ, ಅಚ್ಚರಿ, ಮೆಚ್ಚುಗೆ, ತಿರಸ್ಕಾರ ಇನ್ನೂ ಇತ್ಯಾದಿ ಮನೋಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದೆ ಬಳಸುವ ಶಬ್ದಗಳನ್ನು ಭಾವಸೂಚಕ ಅವ್ಯಯ ಎನ್ನುವರು. ಹಾಗಾದರೆ ಉದಾಹರಣೆ ನೋಡೋಣ. ಅಯ್ಯೋ, ಅಕಟಕಟ ಮತ್ತು ಆಹಾ, ಭಲೆ, ಓಹೋ, ಛೇ ಈ ರೀತಿಯಾಗಿ ನಾವು ಭಾವಸೂಚಕ ಅವ್ಯಯದಲ್ಲಿ ಈ ರೀತಿಯಾಗಿ ಬಳಸ್ತೀವಿ ಮುಂತಾದವುಗಳು. ಹಾಗಾದರೆ 6ನೇ ಪ್ರಕಾರ ನೋಡೋಣ. ಕ್ರಿಯಾವಾಚಕ ಅವ್ಯಯ. ಕ್ರಿಯಾವಾಚಕ ಅವ್ಯಯ ಎಂದ್ರೇನಂತ ನೋಡೋಣ. ವಾಕ್ಯದಲ್ಲಿ ಕ್ರಿಯಾಪದ ಸ್ಥಾನದಲ್ಲಿದ್ದು ಕ್ರಿಯೆಯ ಅರ್ಥವನ್ನು ಹೇಳುವ ಅಥವಾ ಪೂರ್ಣಗೊಳಿಸುವ ಶಬ್ದಗಳನ್ನು ಕ್ರಿಯಾವಾಚಕಾವ್ಯಯ ಎನ್ನುವರು. ಈಗ ಕ್ರಿಯಾವಾಚಕಾವ್ಯಯದ ಉದಾಹರಣೆ ನೋಡೋದಾದರೆ ಉಂಟು, ಬೇಕು, ಸಾಕು, ಬೇಡ, ಅಲ್ಲ, ಇಲ್ಲ ಈ ರೀತಿಯಾಗಿ ಉದಾಹರಣೆಗಳನ್ನು ನೋಡ್ಬೋದು. ಈಗ 7ನೇ ಪ್ರಕಾರ ನೋಡೋದಾದರೆ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಕಾವ್ಯಯ ಇದನ್ನು ನೋಡೋದಾದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದು. ಈಗ 7ನೇ ಪ್ರಕಾರ ನೋಡೋದಾದರೆ ಅವಧಾರಣಾರ್ಥಕ ಅವ್ಯಯ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದು ಅವಧಾರಣೆ ಎನಿಸುವುದು. ಹೀಗೆ ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯ ಶಬ್ದಗಳು ಅವಧಾರಣಾರ್ಥಕಾವ್ಯಯ ಎನ್ನುವರು. ಹಾಗಾದರೆ ಉದಾಹರಣೆ ನೋಡೋದಾದರೆ ಅದೇ ನನ್ನ ಪುಸ್ತಕ, ಹಾಗೆ ನಾನೇ ಅದನ್ನು ಬರೆದೆನು. ಮತ್ತೊಂದು ನೋಡೋದಾದರೆ ರಾಮನೇ ಹೇಳು. ಇಲ್ಲಿ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಈ ಪದಗಳಲ್ಲಿ ಎ ಮತ್ತು ಎ ಅಕ್ಷರಗಳು ಅಥವಾ ಪ್ರತ್ಯಯಗಳು ನಿಶ್ಚಯಾರ್ಥ ಸೂಚಿಸುತ್ತದೆ. ನಾವು ಇದನ್ನು ಗಮನಿಸಬೇಕಾಗ್ತದೆ. ಇಲ್ಲಿ ಅದೇ ಎ ಅನ್ನೋ ಪ್ರತ್ಯಯ ಬಂದಿದೆ, ಹಾಗೆ ಇಲ್ಲಿ ನಾನೇ ಎ ಅನ್ನೋ ಬಂದಿದೆ,
ರಾಮನೆ ಎ ಅಂತ ಬಂದಿದೆ. ಈ ಪ್ರತ್ಯಯಗಳು ಬರುವುದನ್ನು ಅವಧಾರಣಾರ್ಥ ಕಾವ್ಯಯ ಎನ್ನುವರು. ಈಗ 8ನೇ ವಿಧ ನೋಡೋದಾದರೆ ಪ್ರಶ್ನಾರ್ಥಕ ಅವ್ಯಯ. ಪ್ರಶ್ನಾರ್ಥಕ ಅವ್ಯಯ ಪ್ರಶ್ನೆ ಮಾಡುವಾಗ ಉಪಯೋಗಿಸುವ ಅವ್ಯಯಗಳು ಪ್ರಶ್ನಾರ್ಥಕ ಕಾವ್ಯಗಳು ಎನಿಸುವು. ಈ ಪದಗಳಲ್ಲಿಯೂ ಎ ಮತ್ತು ಎ ಹಾಗೂ ಜ ಮತ್ತು ಆ ಏನು ಎಂಬ ಪ್ರತ್ಯಯಗಳು ಪ್ರಶ್ನಾರ್ಥಕವನ್ನು ಸೂಚಿಸುತ್ತದೆ. ಉದಾಹರಣೆ ನೋಡೋದಾದರೆ, ಅವನು ಬಂದನೆ, ನೀನು ಬಂದೆಯ, ಆ ಹುಡುಗನು ಹೋದನೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ಕೋಬೋದು. ಇಲ್ಲಿ ಅವಧಾರಣಾರ್ಥ ಕಾವ್ಯ ಹಾಗೂ ಪ್ರಶ್ನಾರ್ಥ ಕಾವ್ಯದಲ್ಲಿ ತುಂಬ ಡಿಫ್ರೆನ್ಸ್ ಏನಿಲ್ಲ. ಇದನ್ನು ನಾವು ತುಂಬ ಸುಲಭವಾಗಿ ಕಂಡುಹಿಡ್ಕೋಬೋದು. ಈಗ 9ನೇ ಪ್ರಕಾರ ನೋಡೋದಾದರೆ ಕೃದಾಂತ ಅವ್ಯಯ. ಕ್ರಿಯೆಯ ಜೊತೆಗೆ ಸೇರುವಂತಹ ಅವ್ಯಯಗಳಿಗೆ ಕೃದಾಂತ ಅವ್ಯಯ ಎನ್ನುವರು. ಉದಾಹರಣೆ ನೋಡೋದಾದರೆ, ನೋಡದ, ಮಾಡದ, ತಿನ್ನು ಹಾಗೂ ತಿನ್ನಲಿಕ್ಕೆ ಇವುಗಳು ಕ್ರಿಯೆಯ ಪದದ ಜೊತೆ ಸೇರ್ತವೆ. ಹಾಗಾಗಿ ಇವನ್ನ ಕೃದಂತಾವ್ಯಯ ಎನ್ನುವರು. ಇವು ತುಂಬ ಸುಲಭವಾಗಿದೆ. ಮೊದಲನೇದಾಗಿ ನಾವು 10 ಪ್ರಕಾರಗಳನ್ನು ಕಂಠಪಾಠ ಮಾಡಬೇಕಾಗ್ತದೆ. ಈಗ 10ನೇದು ನೋಡೋದಾದರೆ ತದ್ದಿ ದಾಂತ ಅವ್ಯಯ. ನಾಮಪದಗಳ ಜೊತೆಗೆ ಬರುವಂತಹ ಅವ್ಯಯಗಳಿಗೆ ತದ್ದಿದಾಂತ ಅವ್ಯಯ ಎನ್ನುವರು. ಉದಾಹರಣೆ ನೋಡೋದಾದರೆ, ತನಕ, ವರೆಗೆ, ಮಟ್ಟಿಗೆ ಹಾಗೂ ಓಸ್ಕರ. ಈ ರೀತಿಯಾಗಿ ನಾವು ಉದಾಹರಣೆಗಳನ್ನು ನೋಡ್ಬೋದು. ನೋಡೋದ್ರಲ್ಲ, ಇಂದಿನ ತರಗತಿಯಲ್ಲಿ ಅವ್ಯಯ ಎಂದರೇನು, ಅವ್ಯಯದ 10 ಪ್ರಕಾರಗಳ ವಿವರಣೆ ಹಾಗೂ ಉದಾಹರಣೆ ಸಮೇತ ನೋಡಿದ್ವಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದಗಳು.